ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಕೇಸ್. ಸೈಬರ್ ಕ್ರೈಮ್ ಠಾಣೆ ಕೇಸ್ನಲ್ಲಿ ಇಬ್ಬರನ್ನ ಬಂಧಿಸಿದ ಎಸ್ಐಟಿ. ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ. ಚೇತನ್ ಹಾಗೂ ಲಿಖಿತ್ನನ್ನ ಬಂಧಿಸಿದ ಎಸ್ಐಟಿ. ಹಾಸನದಲ್ಲಿ ಚೇತನ್ ವಶಕ್ಕೆ ಪಡೆದ ಸುಟ್ಟ ಪೆನ್ಡ್ರೈವ್ ಪತ್ತೆ. ಸುಟ್ಟಿದ್ಯಾಕೆ ಅನ್ನೋ ಬಗ್ಗೆ ಅಧಿಕಾರಿಗಳಿಂದ ವಿಚಾರಣೆ. ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದ ಟಿಕೆಟ್ ಕ್ಯಾನ್ಸಲ್. ಮೇ 15ರಂದು ಮ್ಯೂನಿಚ್ನಿಂದ ಬುಕ್ ಮಾಡಲಾಗಿದ್ದ ಟಿಕೆಟ್ ಬೆಂಗಳೂರಿಗೆ ಹಾಸನ ಸಂಸದ ಮರಳುತ್ತಾರಾ ಎಂಬ ಅನುಮಾನ. ಜೆಡಿಎಸ್ನವರು ಮಾಡ್ತಾ ಇರೋ ಪ್ರತಿಭಟನೆ ಯಾವ ಪುರುಷಾರ್ಥಕ್ಕೆ? ಸಂತ್ರಸ್ತೆಯರಲ್ಲಿ ಅವರ ಪಕ್ಷದವರೂ ಇದ್ದಾರೆ. ಮದ್ದೂರು ಶಾಸಕ ಕದಲೂರು ಉದಯ್ ಆಕ್ರೋಶ. ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಇಂಟರ್ಪೋಲ್ನಿಂದ ಸಿಬಿಐಗೆ, ನಂತರ ನಮಗೆ ಯಾವ ದೇಶದಲ್ಲಿದ್ದಾರೆಂಬ ಮಾಹಿತಿ ಸಿಗುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಪ್ರಜ್ವಲ್ ಪ್ರಕರಣವನ್ನ ಯಾರು ಸಮರ್ಥಿಸೋ ಪ್ರಶ್ನೆ ಇಲ್ಲ. ಆದರೆ ಕೇಸ್ನ ತನಿಖೆ ನಡೀತಾ ಇರೋ ರೀತಿ ಸರಿ ಇಲ್ಲ. ಮಾಹಿತಿ ಕೊಟ್ಟವರನ್ನೇ ಬಂಧಿಸಿ ದಿಕ್ಕು ತಪ್ಪಿಸುತ್ತಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗೆ ಸಿಬಿಐಗೆ ವಹಿಸಲಿ ಎಂದು ಆಗ್ರಹಿಸಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಪ್ರಕರಣದಲ್ಲಿ ಕೆಲವರನ್ನ ಅನವಶ್ಯಕವಾಗಿ ಸಿಕ್ಕಿಸಲಾಗಿದೆ. ಸಿಬಿಐ ತನಿಖೆ ಆಗಬೇಕು. ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ಗಳ ತನಿಖೆ ಚುರುಕು. 3 ಪ್ರಕರಣಗಳ ಸಂಬಂಧ ಎಸ್ಐಟಿ ಇನ್ವೆಸ್ಟಿಗೇಷನ್. ಸಂತ್ರಸ್ತೆಯರ ಹೇಳಿಕೆಗಳು, ಟೆಕ್ನಿಕಲ್ ಎವಿಡೆನ್ಸಸ್, ಸಿಡಿಆರ್ ರಿಪೋರ್ಟ್ ಸಂಗ್ರಹ. ಪ್ರಜ್ವಲ್ ವಿರುದ್ಧ ಕೇಸ್ನ ಸಾಕ್ಷ್ಯಗಳ ಸಂಗ್ರಹಿಸುತ್ತಿರುವ ಅಧಿಕಾರಿಗಳು. ಇನ್ನೂ ಪತ್ತೆಯಾಗದ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕೈಗೆ ಸಿಗದಿದ್ರೆ ಅಬ್ಸ್ಕ್ಯಾಂಡ್ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತನಿಖಾ ತಂಡದ ಸಿದ್ಧತೆ. ದೇವರಾಜೇಗೌಡ ಬಂಧಿಸುತ್ತಿದ್ದಂತೆ ಕಾರ್ತಿಕ್ ಫೋನ್ ಸ್ವಿಚ್ ಆಫ್. ನೋಟಿಸ್ ಕೊಟ್ಟು 24 ಗಂಟೆ ಕಳೆದರೂ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ಮಾಜಿ ಕಾರು ಚಾಲಕ. ಬಂಧನದ ಭೀತಿಯಲ್ಲಿ ಎಸ್ಕೇಪ್ ಶಂಕೆ. ಕಾರ್ತಿಕ್ಗಾಗಿ ಹುಡುಕಾಟ. ದೇವರಾಜೇಗೌಡ ಕಾರಲ್ಲಿ ಮೊಬೈಲ್ ಪತ್ತೆ. ಆ ಮೊಬೈಲ್ ಪರಿಶೀಲನೆ ವೇಳೆ ಹಲವು ಆಡಿಯೋ ದಾಖಲೆಗಳಿರೋದು ಬಹಿರಂಗ. ಡಿಕೆಶಿ, ಶಿವರಾಮೇಗೌಡ, ಕಾರ್ತಿಕ್ ಗೌಡ ಸೇರಿ ಹಲವರ ಸಂಭಾಷಣೆ ಇರೋ ಆಡಿಯೋಗಳ ಬಗ್ಗೆ ತನಿಖೆ ಶುರು. ಪ್ರವಾಸದ ನೆಪದಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ತಯಾರಿ. ದೆಹಲಿಯಲ್ಲಿ ನ್ಯಾಷನಲ್ ಲೆವೆಲ್ನಲ್ಲೇ ಸುದ್ದಿಗೋಷ್ಠಿ ನಡೆಸೋದಕ್ಕೂ ಪ್ಲಾನ್. ಸರ್ಕಾರಕ್ಕೆ ಟಕ್ಕರ್ ಕೊಡಲು ಹೊರಟಿದ್ರಂತೆ ದೇವರಾಜೇಗೌಡ. ಅಡ್ವೊಕೇಟ್ ಚೈತ್ರ ಸಾವು ಕೇಸ್ ತನಿಖೆ ಚುರುಕು. ಡೆತ್ ನೋಟ್ನಲ್ಲಿ ಪತಿ ಒಳ್ಳೆಯವರು ಎಂದು ಉಲ್ಲೇಖ. ಸಾವಿಗೆ ನಿಖರ ಕಾರಣವಿಲ್ಲದೆ ಆತ್ಮಹತ್ಯೆಗೆ ಶರಣಾಗಿದ್ದೇಕೆ ಅನ್ನೋದೇ ಪೊಲೀಸರಿಗೆ ಸವಾಲು. ಕೊಪ್ಪಳದಲ್ಲಿ ಬಿರುಗಾಳಿ ಸಮೇತ ಸುರಿದ ಮಳೆಗೆ ಅಸ್ತವ್ಯಸ್ತ. ನರೇಗಲ್ ಗ್ರಾಮದಲ್ಲಿ ಹಾರಿಹೋದ ಮನೆ ತಗಡಿನ ಚಾವಣಿ. ಹಲವೆಡೆ ಧರೆಗುರುಳಿದ ವಿದ್ಯುತ್ ಕಂಬ ಹಾಗೂ ಗಿಡಗಳು. ನಾಲ್ಕನೇ ರಾತ್ರಿಯೂ ಜೈಲಿನಲ್ಲಿ ಕಾಲ ಕಳೆದ ಎಚ್.ಡಿ. ರೇವಣ್ಣ. ಸೋಮವಾರಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ಪ್ರಜ್ವಲ್ ಫಾದರ್. ನಾಳೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಸಮಯ ಕಳೀತಾ ಇರೋ ಮಾಜಿ ಸಚಿವ. ಪದವೀಧರ ಕ್ಷೇತ್ರದಿಂದ ಟಿಕೆಟ್ ಕೈತಪ್ಪಿದ್ದಕ್ಕೆ ಬೇಸರ. ರಘುಪತಿ ಭಟ್ರಿಂದ ಅಸಮಾಧಾನ ಸಂದೇಶ. ಬಿಜೆಪಿಯ ನಿಲುವಿನಿಂದ ವಿಚಲಿತನಾಗಿದ್ದೇನೆ ಅಂತ ಚರ್ಚೆಗೆ ಕರೆ ಕೊಟ್ಟ ಮಾಜಿ ಶಾಸಕ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಮಿಸ್. ಮಧ್ಯಾಹ್ನ ಮಂಡ್ಯ ನಾಯಕರ ಸಭೆ ಕರೆದ ಎಚ್.ಡಿ. ಕುಮಾರಸ್ವಾಮಿ. 3 ಗಂಟೆಗೆ ಪದ್ಮನಾಭನಗರದ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಸಭೆ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ತಯಾರಿ. ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಅಭ್ಯರ್ಥಿಗಳ ಆಯ್ಕೆ ಸಂಬಂಧಿಸಿದಂತೆ ನಡೆಯಲಿದೆ ಮಹತ್ವದ ಚರ್ಚೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಆರೋಗ್ಯದಲ್ಲಿ ಏರುಪೇರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ. ಆಸ್ಪತ್ರೆಯ ಕ್ರಿಟಿಕೇರ್ ತಂಡದಿಂದ ಚಿಕಿತ್ಸೆ ಮುಂದುವರಿಕೆ.
ಬೀದರ್ನಲ್ಲಿ ನೈತಿಕ ಪೊಲೀಸ್ಗಿರಿ ಬೆಳಕಿಗೆ. ಪಾರ್ಕ್ನಲ್ಲಿ ಹಿಂದೂ ಧರ್ಮದ ವ್ಯಕ್ತಿ ಜೊತೆ ಅನ್ಯ ಕೋಮಿನ ಯುವತಿ ಇದ್ದಿದ್ದಕ್ಕೆ ಪ್ರಶ್ನೆ. ಸ್ಥಳದಲ್ಲೇ ಇಬ್ಬರ ಮೇಲೂ ಏಕಾಏಕಿ ಹಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.